ವಿರುದ್ಧ ಹೋರಾಟ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಚಂದ್ರಶೇಖರ್ ಸ್ವಾಮೀಜಿ ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ತೀವ್ರ ವಿರೋಧಕ್ಕೆ ಗ್ರಾಸವಾಯಿತು. ಅದಾದ ನಂತರ ಚಂದ್ರಶೇಖರ್ ಸ್ವಾಮೀಜಿ ಅವರು ಒಂದು ವಾಪಸ್ ತೆಗೆದುಕೊಂಡ್ರು. ಅದು ಹೇಳಿ ಸರಿಯಲ್ಲ ಅಂತ ಅವರಿಗೆ ಅನಿಸ್ಬಿಟ್ಟು. ಆದರೆ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ FIR ಹಿನ್ನೆಲೆಯಲ್ಲಿ ಈಗ ಪೊಲೀಸರ ವಿರುದ್ಧ ಭಾರತೀಯ ಕಿಸಾನ್ ಸಂಘ ಕಿಡಿಕಾರ್ತಾ ಇದೆ. ಪ್ರತಿಭಟನೆ ವೇಳೆ ಸ್ವಾಮೀಜಿ ತಪ್ಪಾಗಿ ಮಾತನಾಡಿದ್ದಾರೆ. ವಿವಾದದ ಮಾತಿಗೆ ಸ್ವಾಮೀಜಿ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಅವರ ಮೇಲೆ FIR ಮಾಡಿದ್ದು ದುರದೃಷ್ಟಕರ. ಸ್ವಾಮೀಜಿ ವಿರುದ್ಧದ FIR ವಾಪಸ್ಗೆ ಈಗ ಕಿಸಾನ್ ಸಂಘ ಒತ್ತಾಯ ಮಾಡ್ತಾ ಇದೆ. ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ ಮೇಲೆ FIR ಮಾಡಿರ್ತಕ್ಕಂಥದ್ದು ಖಂಡಿತ ದುರಾದೃಷ್ಟಕರ, ವಿಷಾದನೀಯ ವಿಷಯ. ಕಾರಣ ಒಕ್ಕ ನೀತಿ ಏನಿದೆ, ಒಕ್ಕ ಕಾನೂನು, ಅದು ರೈತರ ಜಮೀನನ್ನು ಕಿತ್ಕೊಳ್ತಾ ಇದೆ, ಸರ್ಕಾರಿ ಕಾಲೇಜುಗಳನ್ನ ಕಿತ್ಕೊಳ್ತಾ ಇದೆ, ಶಾಲಾ ಕಾಲೇಜು ಸ್ಮಶಾನ ಯಾವುದು ಬಿಡದೇನೆ ಕಿತ್ಕೊಳ್ತಾ ಇರ್ತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಅಂಥ ಒಂದು ಸಂದರ್ಭದಲ್ಲಿ ರೈತ ಗರ್ಜನಾ ರ್ಯಾಲಿಗೆ ಬಂದಂಥ ಸ್ವಾಮೀಜಿಗಳು ಕಿಸಾನ್ ಸಂಘ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮಾತಾಡುವಂಥ ಒಂದು ಬರದಲ್ಲಿ ರೈತರಿಗೆ, ಅಲ್ಲಿ ಬಂದಂಥ ರೈತರು ತಮ್ಮ ಅಳುಲನ್ನು ತೋಡ್ಕೊಂಡ್ರು. ಆ ನೋವಿನ ಆಳವನ್ನು ಅವರು ಅರಿತುಕೊಂಡು ಅವ್ರ ಮಾತಿನ ಬರದಲ್ಲಿ ಆ ಮಾತುಗಳು ಬಂದಿದ್ವು. ಆದರೆ ತದನಂತರ ಅವರು ನಾನು ಮಾತಾಡಿರೋದ್ರಲ್ಲಿ ಏನೋ ತಪ್ಪಾಗಿರ್ಬೋದು ಅಂತೇಳಿ ವಿಷಾದನೀಯವನ್ನು ಕೂಡ ವ್ಯಕ್ತಪಡಿಸೋದು. ಆದರೂ ಕೂಡ ಅವ್ರ ಮೇಲೆ FIR ಮಾಡಿರ್ತಕ್ಕಂಥದ್ದು ಖಂಡಿತ ದುರಾದೃಷ್ಟಕರ. ಯಾಕೆಂತಂದರೆ ಸಮಾಜದಲ್ಲಿ ಸಾಕಷ್ಟು ವ್ಯಕ್ತಿಗಳು ಕಾನೂನು ಬಾಹಿರವಾದಂಥ ದೇಶ ವಿರೋಧಿ ಮಾತುಗಳನ್ನ ಆಡ್ತಾನೇ ಇದ್ದಾರೆ, ಇನ್ನೂ ಆಡ್ತಾ ಇದ್ದಾರೆ. ಮತ್ತು ಯಾವುದೇ ವಿಷಾದನೂ ವ್ಯಕ್ತಪಡಿಸ್ತೇನೆ, ಯಾವುದೇ ರೀತಿಯಾದಂಥ ಸ್ಪಷ್ಟೀಕರಣನೂ ಕೊಡದೇನೆ ಅವರು ಅದು ಯಾವ ಸರ್ಕಾರ ಬೇಕಾದ್ರೆ ಬರಲಿ ಅಥವಾ ಅದು ಯಾವ ದೊಡ್ಡ ರಾಜಕಾರಣಿಗಳು ಬೇಕಾದ್ರೂ ಬರಲಿ, ಆದರೆ ಈ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ಮೊದಲಿಂದನೂ ಕೂಡ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಈಗ ಮತ್ತೊಂದು ಅದೇ ಸಂಕಟ ಈಗ ರೈತರಿಗೆ ಆಗ್ತಾ ಇದೆ. ಸಕ್ಕರೆ ಕಾರ್ಖಾನೆ ಬಂದ್, ರೈತರ ಬದುಕು ಬೀದಿಗೆ, ನಾಯಕರ ಕಿತ್ತಾಟಕ್ಕೆ ಈಗ ಸಕ್ಕರೆ ಕಾರ್ಖಾನೆ ಬಂದ್ ಆಗಿದೆ. ಇದರಿಂದ ಸರಿಸುಮಾರು 25,000ಕ್ಕೂ ಅಧಿಕ ರೈತರ ಕುಟುಂಬ ಈಗ ಕಂಗಾಲಾಗಿ ಹೋಗಿದೆ. ರಾಜಕಾರಣಿಗಳ ಕಿತ್ತಾಟದಿಂದ ಸಾಲದ ಸುಳಿಯಲ್ಲಿ ಕಾರ್ಖಾನೆ ಇದೆ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನರಾರಂಭಕ್ಕೆ ಈಗ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. KDP ಸಭೆಯಲ್ಲಿ ಕಾರ್ಖಾನೆ ಪುನರಾರಂಭಕ್ಕೆ ಆಗ್ರಹ. ಇದು ಈಶ್ವರ್ ಖಂಡೆ ನೇತೃತ್ವದ ಸಭೆಯಲ್ಲಿ ಶಾಸಕರ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಸಕ್ಕರೆ ಕಾರ್ಖಾನೆ ಹಿಂದೆ ಕೂಡ ಇದೇ ವಿಚಾರ. ಪಾಪ ಕಬ್ಬನ್ನು ಬೆಳೀತಾರೆ, ಸಾಲ ಸೂಲ ಮಾಡಿಕೊಂಡು, ಜೊತೆಗೆ ಒಂದಿಷ್ಟು ವಾತಾವರಣ ಸಮಸ್ಯೆಯಿಂದ ಅದು ಕೂಡ ಸಮಸ್ಯೆ ಆಗುತ್ತೆ. ನೀರಿರೋದಿಲ್ಲ, ಕೆಲವು ಕಡೆ ನೀರು ಜಾಸ್ತಿ ಆಗಿ ಅದು ಕೂಡ ಸಮಸ್ಯೆ. ಆದರೆ ಈಗ ಈ ಕಾರ್ಖಾನೆ ರಾಜಕಾರಣಿಗಳ ಕಿತ್ತಾಟದಿಂದ ಈಗ ಮತ್ತೆ ಬಂದಾಗಿ 25,000 ರೈತರ ಬದುಕು ಬೀದಿ ಪಾಲಾಗಿದೆ. ಕಾರ್ಖಾನೆ ಜಮೀನು ಹಿಡ್ಕೊಂಡು ಇವತ್ತು 150ರಿಂದ 200 ಕೋಟಿ ರೂಪಾಯಿ ವ್ಯಾಲ್ಯೂ ಆಗಿರ್ಬೋದು. ಆದ್ರೆ ನಿಮ್ ಸಾಲ 300-400 ಕೋಟಿ ಇದ್ರೆ ತಗೊಳ್ತಾನೆ. ನಿಮ್ 30 ವರ್ಷ 40 ವರ್ಷ ಲೀಸ್ ಮಾಡ್ಬೇಕಾಗುತ್ತೆ. ಅದು ಒಂದೇ ಪರಿಹಾರ ಇದೆ, ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಮಾಡುವಂತದಕ್ಕೆ. ಮತ್ತೆ ಇನ್ನೂ ಸ್ವಲ್ಪ ಸರ್ಕಾರದ ಮೇಲೆ ಭಾರ ಆದ್ರೂ ಪರವಾಗಿಲ್ಲ, ಮಾನ್ಯ ಮುಖ್ಯಮಂತ್ರಿಯವರಿಗೆ ಒತ್ತಾಯ ಮಾಡಿ, ಪ್ರತಿಜ್ಞೆ ಮಾಡಿ, ಎಲ್ಲರೂ ಕೂಡಿ ಪ್ರಚಾರಿತವಾಗಿ ಹೋಗಿ ಬೆಂಗಳೂರಲ್ಲಿ ಸಭೆ ಕರೀತೀನಿ. ಒಂದು ವಾರ ಒಳಗಾಗಿ ಶ್ರಾವಣ ಪಾಟೀಲ್ ಹೇಳ್ತೀನಿ, ಸರ್ಕಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಮಾಡೋಣ. ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಹೋಗೋಣ. ಮುಖ್ಯಮಂತ್ರಿಯವರಿಗೆ ಮನದಟ್ಟು ಮಾಡಿಕೊಟ್ಟು ಈ ಕಾರ್ಖಾನೆಗೆ ಪುನಶ್ಚೇತನ ಮಾಡ್ಲಿಕ್ಕೆ ಎಲ್ಲರ ಬೆಂಬಲ ಇದೆ. ಪಕ್ಷಾತೀತವಾಗಿ ಎಲ್ಲರಿಗೂ ಪ್ರಯತ್ನ ಮಾಡಿ ಲೀಸ್ಔಟ್ ಒಂದೇ ನಮ್ಗೆ ನನ್ನ ಪ್ರಕಾರ ಅದೊಂದೇ ಪರಿಹಾರ ಇದೆ. ಅದು ಮಾಡ್ಲಿಕ್ಕೆ ಜಿಲ್ಲಾಧಿಕಾರಿಗಳಿಗೂ ಪ್ರಸ್ತಾವ ರೆಡಿ ಮಾಡಿ ಕಳಿಸಿ ಅಂತ ಹೇಳ್ತೇನೆ. ಅದನ್ನು ತನಿಖೆ ಮಾಡಿಸೋಣ. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ, ಅವ್ಯವಹಾರ ಅಕ್ರಮ ಮಾಡಿದ್ದಾರೆ, ಸೋರಿಕೆ ಆಗಿದೆ, ಅದರ ಬಗ್ಗೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಅದನ್ನು ಸಂಘಟನೆ ಅದನ್ನು ಇದು ತಮ್ಗೆಲ್ಲ ಗೊತ್ತಿದಂಗೆ ಬೀದರ್ ಜಿಲ್ಲೆ ಎಲ್ಲಕ್ಕ ಹೈವೇ ಶುಗರ್ ಫ್ಯಾಕ್ಟರಿ ಅಂದ್ರೆ BSSK. ನಮ್ಮ ತಂದೆಯವರು ಅಧ್ಯಕ್ಷರಾಗಿದ್ವಿ, ತಾವು ಅಧ್ಯಕ್ಷರಾಗಿದ್ವಿ, ಇವತ್ತು ಬಸವರಾಜ್ ಪಾಟೀಲ್, ಸಾಕಷ್ಟು ಜನ ಇದಕ್ಕೆಲ್ಲ ಒಂದು ದೊಡ್ಡದು ಮಾಡ್ತಾವೆಲ್ಲದಕ್ಕೂ ಮಾಡಿದಂತ ಒಂದು BSSK. ಇವತ್ತ ತಾವು ಈ ವಿಮಾನ ಸಲುವಾಗಿ ನಮ್ಮ KKRD ಒಂದು 15 ಕೋಟಿ ಕೊಟ್ಟು ಪುನರಾರಂಭ ಮಾಡಕ್ಕೆ ನಾವೆಲ್ಲರೂ ಮಾಡಿದ್ವಿ. ಅದೇ ತರ ನನ್ನ ಒಂದು ಎಲ್ಲರೂ ಕೂಡ ಎಲ್ಲ ಶಾಸಕರಿದ್ದಾರೆ. ನಮ್ದು ಹುನ್ನಾಳ ತಾಲೂಕು ಮಂಡ್ಯ ಬಿಡಲ್ಲ, ಇಡೀ ಬೀದರ್ ಜಿಲ್ಲೆ ರೈತರು ಒಂದು ಒಳ್ಳೇದಾಗುತ್ತೆ. ಯಾಕಂತ ನೋಡ್ತಾ ಇದ್ರಿ, ಇಲ್ಲಿ ಸೇರಿದವರು ಎಲ್ಲರೂ 70 ಭಾಗ 80 ಭಾಗ ನಾವೆಲ್ಲರೂ ರೈತರು ಮಕ್ಕಳೇ. ಇವತ್ತು ನಾನು ಇಲ್ಲಂದ್ರೆ 500 to 1,000 ಟನ್ ಕಬ್ಬು ಬೆಳೆಸ್ತೀನಿ ಸರ್ ವರ್ಷಕ್ಕೆ.
ನೋಡಿ, ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ 136 ಸೀಟ್ ಬಂತು ಕಾಂಗ್ರೆಸ್ಗೆ. ಜೊತೆಗೆ ಮೊನ್ನೆ ನಡೆದಿರುವಂತಹ ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ 3ಕ್ಕೆ 3 ಸೀಟ್ ಬಂತು. ಆದ್ರೂ ಕೂಡ ಈ ಇವಿಎಂ ಮೇಲೆ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಕೂಡ ಅನುಮಾನ ಮುಂದುವರ್ಕೊಂಡು ಹೋಗ್ತಾ ಇದೆ. ಇವಿಎಂಗಳನ್ನ ತಿರುಚಲು ಅವಕಾಶ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ಬಳಸಲು ಸಿಎಂ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆದು, ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಒಳ್ಳೆಯದು. ಮುಂದುವರೆದ ದೇಶಗಳು ಬ್ಯಾಲೆಟ್ ಪೇಪರ್ ಅನ್ನ ಬಳಸ್ತಾವೆ, ಅನಗತ್ಯವಾಗಿ ಅನುಮಾನಕ್ಕೆ ಎಡೆ ಮಾಡಿಕೊಡೋದು ಬೇಡ ಅಂತ ದೆಹಲಿಯಲ್ಲಿ ಸಿಎಂ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಎಲ್ಲ ಬಹಳ ಮುಂದುವರೆದ ದೇಶಗಳೆಲ್ಲ ಪೇಪರ್ ಬ್ಯಾಲೆಟ್ಗೆ ಹೋಗಿದ್ದಾರೆ. ಇವಿಎಂ ನಿಂದ ಪೇಪರ್ ಬ್ಯಾಲೆಟ್ಗೆ ಹೋಗಿದ್ದಾರೆ. ಇದು ಪೇಪರ್ ಬ್ಯಾಲೆಟ್ಗೆ ಹೋಗೋದೇ ಬಹಳ ಒಳ್ಳೆಯದು. ಸುಮ್ಮನೆ ಅನಗತ್ಯವಾಗಿ ಸಸ್ಪೆಕ್ಟ್ ಮಾಡೋದು, ಅನುಮಾನ ಪಡೋದು ಇವೆಲ್ಲ ಆಗ್ತವೆ. ಈಗ ಅನುಮಾನಕ್ಕೆ ಎಡೆ ಮಾಡಿಕೊಡ್ತವೆ. ಮತ್ತೆ ಇವಿಎಂಗಳಿದ್ದಾವಲ್ಲ, ಅವನ್ನ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲ ಬಹಳ ಮುಂದುವರೆದ ದೇಶಗಳೆಲ್ಲ ಇದೇ ಅಂಗನವಾಡಿ ಕಾರ್ಯಕರ್ತರಿಂದ ಬೆಳಗಾವಿ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ. ಗೌರವ ಧನ ಹೆಚ್ಚಳ ಹಾಗೆ ಗ್ರಾಚ್ಯುಟಿಗಾಗಿ ಮತ್ತೆ ಸಮರ ಇದೆ. ಡಿಸೆಂಬರ್ 10ರಂದು ಬೆಳಗಾವಿ ಚಲೋಗೆ ನಿರ್ಧಾರ ಮಾಡಿದ್ದಾರೆ. ಎಐಟಿಯುಸಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ವಿಧಾನಸಭಾ ಚುನಾವಣೆ ವೇಳೆ ವೇತನ ಹೆಚ್ಚಳದ ಭರವಸೆಯನ್ನ ಇದೇ ಕಾಂಗ್ರೆಸ್ನ ನಾಯಕರು ಕೊಟ್ಟಿದ್ರು. ಈ ಗೌರವಧನ ಹೆಚ್ಚಿಸುವುದಾಗಿ ಹೇಳಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು. 6ನೇ ಗ್ಯಾರಂಟಿ ಇನ್ನೂ ಕೂಡ ಅನುಷ್ಠಾನ ಮಾಡಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ ಇದೇ ಈಗ ಅಂಗನವಾಡಿ ಕಾರ್ಯಕರ್ತರು. ಇದು ಸರಿ ಹೋಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಸರ್ಕಾರ ಬಂದು 1 ವರ್ಷ ಆಯಿತು. ಸಿಎಂ ಸಿದ್ದರಾಮಯ್ಯವರು ಭರವಸೆ ಕೊಟ್ಟಿದ್ರು. ಅದು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಇವರ ಸಮಸ್ಯೆನ ಬಗೆಹರಿಸಲಾಗುತ್ತೆ, ಗೌರವಧನವನ್ನು ಹೆಚ್ಚಳ ಮಾಡಲಾಗುತ್ತೆ, ಗ್ರ್ಯಾಚ್ಯುಟಿಗಾಗಿ ಮತ್ತೆ ಈಗ ಸಮರವನ್ನ ಸಾರ್ತಾ ಇದ್ದಾರೆ. ಅದು ಯಾವ ಸರ್ಕಾರ ಬೇಕಾದ್ರೆ ಬರಲಿ ಅಥವಾ ಅದು ಯಾವ ದೊಡ್ಡ ರಾಜಕಾರಣಿಗಳು ಬೇಕಾದ್ರೂ ಬರಲಿ, ಆದರೆ ಈ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ಮೊದಲಿಂದನೂ ಕೂಡ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಈಗ ಮತ್ತೊಂದು ಅದೇ ಸಂಕಟ ಈಗ ರೈತರಿಗೆ ಆಗ್ತಾ ಇದೆ. ಸಕ್ಕರೆ ಕಾರ್ಖಾನೆ ಬಂದ್, ರೈತರ ಬದುಕು ಬೀದಿಗೆ, ನಾಯಕರ ಕಿತ್ತಾಟಕ್ಕೆ ಈಗ ಸಕ್ಕರೆ ಕಾರ್ಖಾನೆ ಬಂದ್ ಆಗಿದೆ. ಇದರಿಂದ ಸರಿಸುಮಾರು 25,000ಕ್ಕೂ ಅಧಿಕ ರೈತರ ಕುಟುಂಬ ಈಗ ಕಂಗಾಲಾಗಿ ಹೋಗಿದೆ. ರಾಜಕಾರಣಿಗಳ ಕಿತ್ತಾಟದಿಂದ ಸಾಲದ ಸುಳಿಯಲ್ಲಿ ಕಾರ್ಖಾನೆ ಇದೆ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನರಾರಂಭಕ್ಕೆ ಈಗ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಕೆಡಿಪಿ ಸಭೆಯಲ್ಲಿ ಕಾರ್ಖಾನೆ ಪುನರಾರಂಭಕ್ಕೆ ಆಗ್ರಹ ಇದು. ಈಶ್ವರ್ ಖಂಡೆ ನೇತೃತ್ವದ ಸಭೆಯಲ್ಲಿ ಶಾಸಕರ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಸಕ್ಕರೆ ಕಾರ್ಖಾನೆ ಹಿಂದೆ ಕೂಡ ಇದೇ ವಿಚಾರ. ಪಾಪ ಕಬ್ಬನ್ನ ಬೆಳೀತಾರೆ ಸಾಲ ಸೂಲ ಮಾಡಿಕೊಂಡು, ಜೊತೆಗೆ ಒಂದಿಷ್ಟು ವಾತಾವರಣ ಸಮಸ್ಯೆಯಿಂದ ಅದು ಕೂಡ ಸಮಸ್ಯೆ ಆಗುತ್ತೆ. ನೀರಿರೋದಿಲ್ಲ, ಕೆಲವು ಕಡೆ ನೀರು ಜಾಸ್ತಿಯಾಗಿ ಅದು ಕೂಡ ಸಮಸ್ಯೆ. ಆದರೆ ಈಗ ಈ ಕಾರ್ಖಾನೆ ರಾಜಕಾರಣಿಗಳ ಕಿತ್ತಾಟದಿಂದ ಈಗ ಮತ್ತೆ ಬಂದಾಗಿ 25,000 ರೈತರ ಬದುಕು ಬೀದಿ ಪಾಲಾಗಿದೆ. ಕಾರ್ಖಾನೆ ಜಮೀನು ಹಿಡ್ಕೊಂಡು ಇವತ್ತು 150ರಿಂದ 200 ಕೋಟಿ ರೂಪಾಯಿ ವ್ಯಾಲ್ಯೂ ಆಗಿರ್ಬೋದು. ಆದ್ರೆ ನಿಮ್ ಸಾಲ 300-400 ಕೋಟಿ ಇದ್ರೆ ತಗೊಳ್ತಾನೆ. ನಿಮ್ಗೆ 30 ವರ್ಷ 40 ವರ್ಷ ಲೀಸೌಟ್ ಮಾಡ್ಬೇಕಾಗುತ್ತೆ. ಅದು ಒಂದೇ ಪರಿಹಾರ ಇದೆ, ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಮಾಡುವಂತದಕ್ಕೆ. ಮತ್ತೆ ಇನ್ನೂ ಸ್ವಲ್ಪ ಸರ್ಕಾರ ಮೇಲೆ ಭಾರ ಆದ್ರೂ ಪರವಾಗಿಲ್ಲ, ಮಾನ್ಯ ಮುಖ್ಯಮಂತ್ರಿಯವರಿಗೆ ಒತ್ತಾಯ ಮಾಡಿ ಪ್ರತಿನಿತ್ಯ ಮಾಡಿ ಎಲ್ಲರೂ ಕೂಡಿ ಪ್ರಚಾರಿತವಾಗಿ ಹೋಗಿ ಬೆಂಗಳೂರಲ್ಲಿ ಸಭೆ ಕರಿತೀನಿ. 1 ವಾರ ಒಳಗಾಗಿ ಶ್ರಾವಣ ಪಾಟೀಲ್ ಹೇಳ್ತೀನಿ, ಸಕ್ಕರೆ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಮಾಡೋಣ. ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಹೋಗೋಣ. ಮುಖ್ಯಮಂತ್ರಿಯವರಿಗೆ ಮನದಟ್ಟು ಮಾಡಿಕೊಟ್ಟು ಈ ಕಾರ್ಖಾನೆಗೆ ಪುನಶ್ಚೇತನ ಮಾಡ್ಲಿಕ್ಕೆ ಎಲ್ಲರ ಬೆಂಬಲ ಇದೆ. ಪಕ್ಷಾತೀತವಾಗಿ ಎಲ್ಲರಿಗೂ ಪ್ರಯತ್ನ ಮಾಡಿ ಲೀಸೌಟ್ ಒಂದೇ ನಮ್ಗೆ ನನ್ನ ಪ್ರಕಾರ ಅದೊಂದೇ ಪರಿಹಾರ ಇದೆ. ಅದು ಮಾಡ್ಲಿಕ್ಕೆ ಜಿಲ್ಲಾಧಿಕಾರಿಗಳಿಗೂ ಪ್ರಸ್ತಾವ ರೆಡಿ ಮಾಡಿ ಕಳಿಸಿ ಅಂತ ಹೇಳ್ತೇನೆ. ಅದನ್ನು ತನಿಖೆ ಮಾಡಿಸೋಣ. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ, ಅವ್ಯವಹಾರ ಅಕ್ರಮ ಮಾಡಿದ್ದಾರೆ, ಸೋರಿಕೆ ಆಗಿದೆ, ಅದರ ಬಗ್ಗೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಅದನ್ನು ಸೈಮಲ್ಟೇನಿಯಸ್ ಅದನ್ನು ಇದು ತಮ್ಗೆಲ್ಲ ಗೊತ್ತಿದಂಗೆ ಬೀದರ್ ಜಿಲ್ಲೆ ಎಲ್ಲಕ್ಕ ಹೈವೇ ಶುಗರ್ ಫ್ಯಾಕ್ಟರಿ ಅಂದ್ರೆ BSSK. ನಮ್ಮ ತಂದೆಯವರು ಅಧ್ಯಕ್ಷರಾಗಿದ್ರು, ತಾವು ಅಧ್ಯಕ್ಷರಾಗಿದ್ರಿ. ಇವತ್ತು ಬಸವರಾಜ್ ಪಾಟೀಲ್ ಸಾಕಷ್ಟು ಜನ ಇದಕ್ಕೆಲ್ಲ ಒಂದು ದೊಡ್ಡದು ಮಾಡ್ತಾವೆಲ್ಲದಕ್ಕೂ ಮಾಡಿದಂತ ಒಂದು BSSK. ಇವತ್ತ ತಾವು ಈ ವಿಮಾನ ಸಲುವಾಗಿ ನಮ್ಮ KKRDB 15 ಕೋಟಿ ಕೊಟ್ಟು ಪುನರಾರಂಭ ಮಾಡಿದ್ವಿ. ಅದೇ ತರ ನನ್ನ ಒಂದು ಎಲ್ಲರೂ ಕೂಡ ಎಲ್ಲ ಶಾಸಕರಿದ್ದಾರೆ. ಇದು ನಮ್ಮ ಹುನ್ನಾಳ ತಾಲೂಕಲ್ಲಿ ಮಂದಿ ಬಿಡಲ್ಲ. ಇಡೀ ಬೀದರ್ ಜಿಲ್ಲೆ
ರೈತರು ಒಂದು ಒಳ್ಳೇದಾಗುತ್ತೆ. ಯಾಕಂತ ನೋಡ್ತಾ ಇದ್ರಿ ಇಲ್ಲಿ ಸೇರಿದವರು ಎಲ್ಲರೂ 70 ಭಾಗ 80 ಭಾಗ ಎಲ್ಲರೂ ರೈತರ ಮಕ್ಕಳೇ. ಇವತ್ತು ನಾನು ಇಲ್ಲಾಂದ್ರೆ 500 to 1000 ಟನ್ ಕಬ್ಬು ಬೆಳೆಸ್ತೀನಿ ಸರ್ ವರ್ಷಕ್ಕೆ. ನೋಡಿ, ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ 136 ಸೀಟ್ ಬಂತು ಕಾಂಗ್ರೆಸ್ಗೆ. ಜೊತೆಗೆ ಮೊನ್ನೆ ನಡೆದಿರುವಂತಹ ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ 3ಕ್ಕೆ 3 ಸೀಟ್ ಬಂತು. ಆದ್ರೂ ಕೂಡ ಈ ಇವಿಎಂ ಮೇಲೆ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಕೂಡ ಅನುಮಾನ ಮುಂದುವರ್ಕೊಂಡು ಹೋಗ್ತಾ ಇದೆ. ಇವಿಎಂಗಳನ್ನ ತಿರುಚಲು ಅವಕಾಶ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ಬಳಸಲು ಸಿಎಂ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಇದು. ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಒಳ್ಳೆಯದು. ಮುಂದುವರೆದ ದೇಶಗಳು ಬ್ಯಾಲೆಟ್ ಪೇಪರ್ ಅನ್ನ ಬಳಸ್ತಾವೆ. ಅನಗತ್ಯವಾಗಿ ಅನುಮಾನಕ್ಕೆ ಎಡೆ ಮಾಡಿಕೊಡೋದು ಬೇಡ ಅಂತ ದೆಹಲಿಯಲ್ಲಿ ಸಿಎಂ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಎಲ್ಲ ಬಹಳ ಮುಂದುವರೆದ ದೇಶಗಳೆಲ್ಲ ಪೇಪರ್ ಬ್ಯಾಲೆಟ್ಗೆ ಹೋಗಿದ್ದಾರೆ. ಇವಿಎಂನಿಂದ ಪೇಪರ್ ಬ್ಯಾಲೆಟ್ಗೆ ಹೋಗಿದ್ದಾರೆ. ಇದು ಪೇಪರ್ ಬ್ಯಾಲೆಟ್ಗೆ ಹೋಗೋದೇ ಬಹಳ ಒಳ್ಳೆಯದು. ಸುಮ್ಮನೆ ಅನಗತ್ಯವಾಗಿ ಸಸ್ಪೆಕ್ಟ್ ಮಾಡೋದು, ಅನುಮಾನ ಪಡೋದು ಇವೆಲ್ಲ ಆಗ್ತವೆ. ಈಗ ಅನುಮಾನಕ್ಕೆ ಎಡೆ ಮಾಡಿಕೊಡ್ತವೆ. ಮತ್ತೆ ಇವಿಎಂಗಳಿದ್ದಾವಲ್ಲ ಅವನ್ನ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲ ಬಹಳ ಮುಂದುವರೆದ ದೇಶಗಳೆಲ್ಲ ಇದೇ ಅಂಗನವಾಡಿ ಕಾರ್ಯಕರ್ತರಿಂದ ಬೆಳಗಾವಿ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ. ಗೌರವ ಧನ ಹೆಚ್ಚಳ ಹಾಗೆ ಗ್ರಾಚ್ಯುಟಿಗಾಗಿ ಮತ್ತೆ ಸಮರ ಇದೆ. ಡಿಸೆಂಬರ್ 10ರಂದು ಬೆಳಗಾವಿ ಚಲೋಗೆ ನಿರ್ಧಾರ ಮಾಡಿದ್ದಾರೆ. ಎಐಟಿಯುಸಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ವಿಧಾನಸಭಾ ಚುನಾವಣೆ ವೇಳೆ ವೇತನ ಹೆಚ್ಚಳದ ಭರವಸೆಯನ್ನ ಇದೇ ಕಾಂಗ್ರೆಸ್ನ ನಾಯಕರು ಕೊಟ್ಟಿದ್ರು. ಈ ಗೌರವಧನ ಹೆಚ್ಚಿಸುವುದಾಗಿ ಹೇಳಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು. 6ನೇ ಗ್ಯಾರಂಟಿ ಇನ್ನೂ ಕೂಡ ಅನುಷ್ಠಾನ ಮಾಡಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಇದೇ ಈಗ ಅಂಗನವಾಡಿ ಕಾರ್ಯಕರ್ತರು. ಇದು ಸರಿ ಹೋಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಸರ್ಕಾರ ಬಂದು 1 ವರ್ಷ ಆಯಿತು. ಸಿಎಂ ಸಿದ್ದರಾಮಯ್ಯವರು ಭರವಸೆ ಕೊಟ್ಟಿದ್ರು. ಅದು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಇವರ ಸಮಸ್ಯೆಯನ್ನ ಬಗೆಹರಿಸಲಾಗುತ್ತೆ, ಗೌರವಧನವನ್ನು ಹೆಚ್ಚಳ ಮಾಡಲಾಗುತ್ತೆ, ಗ್ರ್ಯಾಚ್ಯುಟಿಗಾಗಿ ಮತ್ತೆ ಈಗ ಸಮರವನ್ನ ಸಾರ್ತಾ ಇದ್ದಾರೆ.